ನನ್ನ ಪ್ರಕಾರ ಈ ನಿಜವಾದ ಪ್ರೀತಿ ಆಗೋದೇ ಸ್ಕೂಲ್ ಟೈಮಲ್ಲಿ ಅಂತ ಹೇಳ್ತೀನಿ. ನಮಗಿಂತ ಒಂದು ವರ್ಷ ಸೀನಿಯರ್ನ ಲವ್ ಮಾಡಿರ್ತೀವಿ, ಇಲ್ಲ ನಮಗಿಂತ ಒಂದು ವರ್ಷ ಚಿಕ್ಕವ್ರನ್ನೇ ಲವ್ ಮಾಡಿರ್ತೀವಿ. ಬಟ್ ಅದು ನಿಜವಾದ ಪ್ರೀತಿ ಆಗಿರುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಅಂಥದ್ದೇ ಒಂದು ಫೀಲ್ ಗುಡ್ ಲವ್ ಸಿನಿಮಾ ನೋಡಿದೆ ಅಂತ ಹೇಳ್ತೀನಿ. ಈ ಸಿನಿಮಾ ರಿಲೀಸ್ ಆಗಿರೋದು 2026 ಅಲ್ಲಿ. ಸಿನಿಮಾದ ಹೆಸರು ಬಂದು ವಿತ್ ಲವ್ ಅಂತ. ಈ ಸಿನಿಮಾದ ಪ್ಲಾಟ್ ಏನಾಗಿರುತ್ತೆ ಅಂದ್ರೆ, ನಮ್ಮ ಹೀರೋ ಹುಡುಗಿನ ಹುಡುಕ್ತಾ ಇರ್ತಾರೆ ಮದುವೆ ಆಗೋಕ್ಕೋಸ್ಕರ. ಕೊನೆಗೆ ಅವ್ರ ಅಕ್ಕ ಒಂದು ಹುಡುಗಿ ಸಿಕ್ಕಿರುತ್ತೆ, ಅವ್ರನ್ನ ಹೋಗಿ ಮೀಟ್ ಮಾಡು ಅಂತ ನಮ್ಮ ಹೀರೋಗೆ ಫೋನ್ ಮಾಡಿ ಹೇಳ್ತಾರೆ. ಕೊನೆಗೆ ನಮ್ಮ ಹೀರೋ ಕಾಫಿ ಡೇಗೆ ಅಂತ ಹೋಗಿ ಅವಳನ್ನ ಮೀಟ್ ಮಾಡೋಕ್ಕೆ ಅಂತ ಹೋದಾಗ ಗೊತ್ತಾಗುತ್ತೆ ಆ ಹುಡುಗಿ ಬಂದು ಇವ್ನ ಸ್ಕೂಲ್ ಮೇಟೆ, ಅದು ಅವನಿಗಿಂತ ಒಂದು ವರ್ಷ ಚಿಕ್ಕವಳೆ ಆಗಿರ್ತಾಳೆ. ಅಲ್ಲೋದ್ಮೇಲೆ ಅವರಿಬ್ರು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ. ನೀವು ಈ ಥರ ಒಬ್ರನ್ನ ಲವ್ ಮಾಡ್ತಾ ಇದ್ರಲ್ಲ, ಕೊನೆಗೆ ಅವ್ರನ್ನ ಮದುವೆ ಮಾಡ್ಕೊಂಡ್ರೆ ಇಲ್ವಾ ಅಂತ ಹೀರೋಯಿನಿಗೆ ಕೇಳ್ತಾಳೆ. ಹೀರೋ ಬಂದು ಹೀರೋಯಿನೂ ಕೇಳ್ತಾಳೆ, ನಿಮಗೆ ಅದು ಲವ್ ಇಲ್ವಾ ಅಂತ. ಕೊನೆಗೆ ನಾವಿಬ್ರು ಅವ್ರನ್ನ ಹುಡುಕ್ಬೋದಲ್ಲ, ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಬೋದಲ್ಲ ಅಂತ ಅಂದ್ಕೊಂಡು ಅವ್ರನ್ನ ಹುಡ್ಕಕ್ಕೆ ಅಂತ ಹೋಗ್ತಾರೆ. ಯಾರನ್ನ ಹುಡ್ಕೊಂಡು ಹೋಗ್ತಾರೋ ಅವ್ರಿಬ್ರಿಗೆ ಮದುವೆ ಆಗಿರುತ್ತಾ, ಆಗಿದ್ರು ಕೂಡ ಮುಂದೆ ಏನೆಲ್ಲ ಆಗುತ್ತೆ, ಕೊನೆಗೆ ಇವರಿಬ್ರು ಕೂಡ ಮದುವೆ ಆಗ್ತಾರಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಅಂತ ಬಂತಂದ್ರೆ ನನ್ನ ಪ್ರಕಾರ ಮೇಯ್ನು ಎಮೋಷನ್ಸ್ ವಿತ್ ಲವ್ ಅಂತ ಹೇಳ್ತೀನಿ. ಸಖತ್ತಾಗಿ ವರ್ಕೌಟ್ ಆಗಿದೆ. ಒಂದು ನಿಮಿಷ ನಾನು ಈ ಸಿನಿಮಾ ನೋಡ್ತಾ ನಾನು ನನ್ನ ಸ್ಕೂಲ್ ಟೈಮ್ಗೆ ಹೋಗ್ಬಿಟ್ಟೆ ಅನ್ಸುತ್ತೆ. ನಾನು ಮೊದಲನೇ ಪ್ರೀತಿ ಮಾಡಿದ್ದು ಅದೆಲ್ಲ ನೆನಪಾಗಕ್ಕೆ ಶುರುವಾಯಿತು ಅಂತ ಹೇಳ್ತೀನಿ. ಈ ಸಿನಿಮಾ ನೋಡ್ತಾರೆ ಪ್ರತಿಯೊಬ್ಬರಿಗೂ ಈ ಥರ ಅನ್ಸುತ್ತೆ ಈ ಸಿನಿಮಾ ನೋಡಿದ್ಮೇಲೆ ಅಂತ ಹೇಳ್ತೀನಿ. ಇನ್ನು ಸ್ಟೋರಿ ಸ್ಕ್ರೀನ್ ಪ್ಲೇ ಮಾತ್ರ ಮಸ್ತಾಗಿದೆ. ಪರ್ಫಾರ್ಮೆನ್ಸ್ ಅಂತೂ ಟಾಪ್ ನಾಚ್ ಅಂತ ಹೇಳ್ತೀನಿ. ನೆಗೆಟಿವ್ ಅಂತ ಬಂತು ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ನೆಗೆಟಿವ್ ಅನ್ನೋದೇ ಇಲ್ಲ ಅಂತ ಹೇಳ್ತೀನಿ. ಈ ಸಿನಿಮಾ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ನೆಟ್ಫ್ಲಿಕ್ಸಲ್ಲಿ ಸಿಗುತ್ತೆ, ಕನ್ನಡದಲ್ಲಿ ಕೂಡ ಇದೆ. ಯಾರಿಗಾರ ಲಿಂಕ್ ಬೇಕು ಅಂದರೆ ನನ್ನ ಫಾಲೋ ಮಾಡಿ DM ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಮೆಸೇಜ್ ಕಳಿಸ್ಕೊಡ್ತೀನಿ. ಇದೇ ಥರ ಮೋರ್ ಇಂಟ್ರೆಸ್ಟಿಂಗ್ ಮೂವೀಸ್ ಮತ್ತು ವೆಬ್ ಸೀರೀಸ್ ತರ್ತಾರೆ. ಮರಿದೆ ನನ್ನ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.